ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಸ್ಪಾಟ್ ನಿಂದ ಸ್ಥಳದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಏನೆಲ್ಲ ಅಪ್ಡೇಟ್ ಇದೆ, ಏನೆಲ್ಲ ಸಿಕ್ಕಿದೆ, ಎಷ್ಟು ಮೂಳೆಗಳು ಸಿಕ್ಕಿದ್ದಾವೆ, ಅವೆಲ್ಲವೂ ಕೂಡ ಡಿಸ್ಮ್ಯಾಂಟ್ಲ್ ಆಗಿತ್ತಾ ಅಥವಾ ಜೋಡಿಸಿಕೊಂಡಿತ್ತ, ಯಾವ ಸ್ಥಿತಿಯಲ್ಲಿ ಸಿಕ್ಕಿದೆ, ಎಷ್ಟು ಗಂಟೆ ಹೊತ್ತಿಗೆ ಈ ತಲೆಬುರುಡೆ ಮತ್ತು ಮೂಳೆಗಳು ಸಿಕ್ಕವು, ಈಗ ಅಲ್ಲಿ ಪರಿಸ್ಥಿತಿ ಏನಿದೆ, ವೈಂಡ್ ಅಪ್ ಮಾಡ್ತಿದಾರ, ಎಲ್ಲ ಡೀಟೇಲ್ಸ್ ಕೊಡ್ತಾ ಹೋಗಿ ಮಾರುತಿ. ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಬೆಳಗಿನಿಂದ ಏನು ಈ ಒಂದು ಶೋಧ ಕಾರ್ಯ ಪ್ರಾರಂಭವಾಗಿತ್ತು. ಮುಸುಕುದಾರಿ ತೋರಿಸಿದ 13 ಜಾಗಗಳಲ್ಲಿ ಇವತ್ತು 11 ಮತ್ತು 12ರ ಉತ್ಖನನ ಆಗಬೇಕಾಗಿತ್ತು. ಆದರೆ ಪ್ರಮುಖವಾಗಿ ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ದೃಶ್ಯದಲ್ಲಿ ಇಲ್ಲಿ ಅಂದ್ರೆ 11 ಮತ್ತು 12ರ ಉತ್ಖನನ ಕಾರ್ಯ ನಡೆಯುವ ಜಾಗ ಇದಾಗಿದೆ. ಈ ಜಾಗದ ಬಳಿ ಇದ್ದಂತಹ 11ನ್ನ ಇವತ್ತು ಅಗೆಬೇಕಾಗಿತ್ತು. ಅಲ್ಲಿ ಸಿಕ್ಕಂತ ಒಂದಿಷ್ಟು ವ್ಯವಸ್ಥೆಗಳನ್ನ ನೋಡ್ಕೋಬೇಕಾಗಿತ್ತು. ಆದರೆ ಪ್ರಮುಖವಾಗಿ ಇವತ್ತು 11ನ್ನ ಬದಲುಪಡಿಸಿರುವಂತದ್ದು, ಅಂದ್ರೆ 11ರ ಜಾಗದಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋ ಒಂದಿಷ್ಟು ಮಾಹಿತಿ ಲಭ್ಯ ಆಗಿರುವಂತದ್ದು. ತದನಂತರ ಮುಸುಕುದಾರಿ ಮಾಸ್ಕ್ ಮ್ಯಾನ್ ಹೇಳುವ ಪ್ರಕಾರ ಈ 11ರ ಒಂದು ಚೂರು ಮುಂದೆ ಸ್ವಲ್ಪ ಮುಂದೆ ಹೋದರೆ ಸಾಕು, ಅಲ್ಲಿ ಒಂದಿಷ್ಟು ಕಲೆಬರಗಳಿದ್ದಾವೆ ಅನ್ನುವಂತ ಮಾಹಿತಿಯನ್ನ ಇದೀಗ ಮಾಸ್ಕ್ ಮ್ಯಾನ್ ಒಂದಿಷ್ಟು ಜನರಿಗೆ ನೀಡಿದ್ದ ಅಂತ ಹೇಳ್ಬೋದು ಅಧಿಕಾರಿಗಳಿಗೆ. ಸದ್ಯ ಒಂದು ತಲೆಬುರುಡೆ ಸಮೇತ ಹಾಗೂ ಪ್ರಮುಖವಾಗಿ ಒಂದು ದೇಹದ ಅಸ್ಥಿಪಂಜರದ ಒಂದಿಷ್ಟು ಅಂದ್ರೆ ಮುಕ್ಕಾಲು ಭಾಗದ ಅಸ್ಥಿಪಂಜರದ ಎಲುಬುಗಳು ಮತ್ತು ಮೂಳೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಮಧ್ಯಾಹ್ನ ಊಟದ ವಿರಾಮವನ್ನು ನೀಡದೆ, ಜೊತೆಗೆ ದಿನ ಬೆಳಗ್ಗೆ ಸಂಜೆ ಆದ್ರೆ ಸಾಕು 6 ಗಂಟೆಗೆ ಮುಕ್ತಾಯ ಆಗ್ತಾ ಇತ್ತು. ಆದ್ರೆ ಇವತ್ತು ಮಾತ್ರ ಪ್ರಮುಖವಾಗಿ 6:30ರ ತನಕ ಇವತ್ತು ಈ ಒಂದು ಶೋಧ ಕಾರ್ಯವನ್ನು ಮಾಡಿರುವಂತದ್ದು. ಪ್ರಮುಖವಾಗಿ ಹೇಳೋದಂತಂದ್ರೆ ಒಂದು ದೇಹದ ಅಂದ್ರೆ ಮೇಲ್ಮೈಯಲ್ಲಿ ತೀರಾ ಏನು ಜೋರಾಗಿ ಅಂದ್ರೆ ಆಳದಲ್ಲಿ ಆಗಿದಿಲ್ಲ, ಇಳಿರುವ ಜಾಗದಿಂದ ಒಂದು ಸ್ವಲ್ಪ ಒಂದು 10 ಮೀಟರ್ ದೂರದಲ್ಲಷ್ಟೇ ಮೇಲ್ಭಾಗದಲ್ಲಿ ಆಗಿದ್ರು ಕೂಡ ಅಲ್ಲಿ ಒಂದಿಷ್ಟು ಕಳೆಬರಹ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಒಬ್ಬ ಮನುಷ್ಯನಿಗೆ ದೇಹದಲ್ಲಿರತಕ್ಕಂಥ ಅಸ್ಥಿಪಂಜರ ಇರ್ತವೆ, ಅದರ ಮುಕ್ಕಾಲು ಭಾಗದ ಹೊಸ ಸಿಕ್ಕಿರುವಂತದ್ದು. ನಾನಿರುವಂತ ಏನ್ ಜಾಗ ಇದೆ ಇಲ್ಲಿ 9ರ ಜಾಗ ಇತ್ತು, ಅದಾದ ಬಳಿಕ 10 ಮತ್ತು 11, 12 ಜಾಗ ಇದಾಗಿತ್ತು. ಈ ದಟ್ಟಾರಣ್ಯ ಇಷ್ಟೊಂದು ಗಾಡು ಮಧ್ಯೆಯೂ ಕೂಡ ಮ್ಯಾಟ್ ಗಳನ್ನ ಹಾಕುವುದರ ಮುಖಾಂತರ ಸಂಪೂರ್ಣವಾಗಿ ಇದೀಗ ಶೋಧ ಕಾರ್ಯ ನಡೆಸಿರುವಂತದ್ದು. ಆದ್ರೆ ಇವತ್ತು 11 ಮತ್ತು 12 ಮುಗಿಸ್ತಾರೆ, ಒಂದಿಷ್ಟು ಕಳೆಬರ ಸಿಗ್ತಾವೆ ಅನ್ನೋ ಒಂದು ವ್ಯವಸ್ಥೆಯಲ್ಲಿತ್ತು. ಆದ್ರೆ 11ರಲ್ಲಿ ಏನೂ ಇಲ್ಲ ಎನ್ನುವ ಒಂದು ವ್ಯವಸ್ಥೆ ಕಂಡು ಬಂದಿರುವಂತದ್ದು. ಪ್ರಮುಖವಾಗಿ ಈಗ 11ರ ಮುಂದಿನ ಜಾಗ ಅಂದ್ರೆ 12 ಮತ್ತು 11ರ ಮಧ್ಯದ ಜಾಗದ ಮೇಲ್ಮೈ ಭಾಗದಲ್ಲಿ ಅಂದ್ರೆ ಅತಿಯಾಗಿ ಆಳದಲ್ಲಿ ಏನೋ ಆಗದಿಲ್ಲ. ಇವತ್ತು ಕಾರ್ಮಿಕರು ಆಗಿದಂತ ಕೆಲಸ ಮಾಡಿದ ಜಾಗದಲ್ಲಿ ಸಿಕ್ಕಿರಲಿಲ್ಲ. ಅದಾದ ತಕ್ಷಣವೇ ಮಾಸ್ಕ್ ಮ್ಯಾನ್ ಹೇಳಿದಾನೆ, ಒಂದಿಷ್ಟು ಜಾಗವನ್ನು ಹೇಳ್ತಾನೆ, ಈ ಒಂದು ಜಾಗದಲ್ಲಿ ಆಗಿರೋ ಕೆಲಸ ಆಗಬೇಕಂತ. ಅದಾಗ ಮೇಲ್ಮೈನಲ್ಲಿ ಅಗದಾಗಲೂ ಕೂಡ ಒಂದಿಷ್ಟು ಒಬ್ಬ ಮನುಷ್ಯನಿಗೆ ಒಂದು ಸಂಪೂರ್ಣವಾಗಿ ಎಷ್ಟು ಮೂಳೆಗಳಿರ್ತಾವೋ ಅದರಲ್ಲಿ ಮುಕ್ಕಾಲು ಭಾಗ FSR ಟೀಮ್ ಇದೀಗ ಸಂಪೂರ್ಣವಾಗಿ ಅವನ್ನ ರಕ್ಷಣೆ ಮಾಡಿಕೊಂಡು ಉಪ್ಪಿನ ಮುಖಾಂತರ ಆಗಿರ್ಬೋದು, ಬಕೆಟ್ಗಳಲ್ಲಿ ಮತ್ತು ಬೇಕಾದ ಎಲ್ಲ ಸಾಮಗ್ರಿಗಳನ್ನ ಮೊದಲೇ ತೆಗೆದುಕೊಂಡು ಹೋಗಿತ್ತು. ಅದಾದ ಬಳಿಕ ಅವೆಲ್ಲ ಸಿಕ್ಕಿದಾವಂತೀಗ ಅವುಗಳನ್ನೆಲ್ಲವನ್ನ ತೆಗೆದುಕೊಂಡು ಹೋಗಿ ಈಗ FSR ರಿಪೋರ್ಟ್ ಕಳಿಸುವ ಒಂದು ವ್ಯವಸ್ಥೆಗೆ ಮುಂದಾಗಿದ್ದಾರೆ. ಆದರೆ ಪ್ರಮುಖವಾಗಿ 11 ಮತ್ತು 12ರಲ್ಲಿ ಸಿಗುತ್ತೆ ಅನ್ನೋ ಒಂದು ವಿಚಾರ ಇತ್ತು. ಆದ್ರೆ 11 ಮತ್ತು 12 ಬಿಟ್ಟು ಮಧ್ಯಭಾಗದಲ್ಲಿ ಒಂದಿಷ್ಟು ಕಳೆಬರಗಳು ಸಿಕ್ಕಿರುವಂತದ್ದು ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಸ್ಪಾಟ್ ನಿಂದ ಸ್ಥಳದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಏನೆಲ್ಲ ಅಪ್ಡೇಟ್ ಇದೆ, ಏನೆಲ್ಲ ಸಿಕ್ಕಿದೆ, ಎಷ್ಟು ಮೂಳೆಗಳು ಸಿಕ್ಕಿದ್ದಾವೆ, ಅವೆಲ್ಲವೂ ಕೂಡ ಡಿಸ್ಮ್ಯಾಂಟ್ಲ್ ಆಗಿತ್ತಾ ಅಥವಾ ಜೋಡಿಸಿಕೊಂಡಿತ್ತ, ಯಾವ ಸ್ಥಿತಿಯಲ್ಲಿ ಸಿಕ್ಕಿದೆ, ಎಷ್ಟು ಗಂಟೆ ಹೊತ್ತಿಗೆ ಈ ತಲೆಬುರುಡೆ ಮತ್ತು ಮೂಳೆಗಳು ಸಿಕ್ಕವು, ಈಗ ಅಲ್ಲಿ ಪರಿಸ್ಥಿತಿ ಏನಿದೆ, ವೈಂಡ್ ಅಪ್ ಮಾಡ್ತಿದಾರ, ಎಲ್ಲ ಡೀಟೇಲ್ಸ್ ಕೊಡ್ತಾ ಹೋಗಿ ಮಾರುತಿ. ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಬೆಳಗಿನಿಂದ ಏನು ಈ ಒಂದು ಶೋಧ ಕಾರ್ಯ ಪ್ರಾರಂಭವಾಗಿತ್ತು. ಮುಸುಕುದಾರಿ ತೋರಿಸಿದ 13 ಜಾಗಗಳಲ್ಲಿ ಇವತ್ತು 11 ಮತ್ತು 12ರ ಉತ್ಖನನ ಆಗಬೇಕಾಗಿತ್ತು. ಆದರೆ ಪ್ರಮುಖವಾಗಿ ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ದೃಶ್ಯದಲ್ಲಿ ಇಲ್ಲಿ ಅಂದ್ರೆ 11 ಮತ್ತು 12ರ ಉತ್ಖನನ ಕಾರ್ಯ ನಡೆಯುವ ಜಾಗ ಇದಾಗಿದೆ. ಈ ಜಾಗದ ಬಳಿ ಇದ್ದಂತಹ 11ನ್ನ ಇವತ್ತು ಅಗೆಬೇಕಾಗಿತ್ತು. ಅಲ್ಲಿ ಸಿಕ್ಕಂತ ಒಂದಿಷ್ಟು ವ್ಯವಸ್ಥೆಗಳನ್ನ ನೋಡ್ಕೋಬೇಕಾಗಿತ್ತು. ಆದರೆ ಪ್ರಮುಖವಾಗಿ ಇವತ್ತು 11ನ್ನ ಬದಲುಪಡಿಸಿರುವಂತದ್ದು, ಅಂದ್ರೆ 11ರ ಜಾಗದಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋ ಒಂದಿಷ್ಟು ಮಾಹಿತಿ ಲಭ್ಯ ಆಗಿರುವಂತದ್ದು. ತದನಂತರ ಮುಸುಕುದಾರಿ ಮಾಸ್ಕ್ ಮ್ಯಾನ್ ಹೇಳುವ ಪ್ರಕಾರ ಈ 11ರ ಒಂದು ಚೂರು ಮುಂದೆ ಸ್ವಲ್ಪ ಮುಂದೆ ಹೋದರೆ ಸಾಕು, ಅಲ್ಲಿ ಒಂದಿಷ್ಟು ಕಲೆಬರಗಳಿದ್ದಾವೆ ಅನ್ನುವಂತ ಮಾಹಿತಿಯನ್ನ ಇದೀಗ ಮಾಸ್ಕ್ ಮ್ಯಾನ್ ಒಂದಿಷ್ಟು ಜನರಿಗೆ ನೀಡಿದ್ದ ಅಂತ ಹೇಳ್ಬೋದು ಅಧಿಕಾರಿಗಳಿಗೆ. ಸದ್ಯ ಒಂದು ತಲೆಬುರುಡೆ ಸಮೇತ ಹಾಗೂ ಪ್ರಮುಖವಾಗಿ ಒಂದು ದೇಹದ ಅಸ್ಥಿಪಂಜರದ ಒಂದಿಷ್ಟು ಅಂದ್ರೆ ಮುಕ್ಕಾಲು ಭಾಗದ ಅಸ್ಥಿಪಂಜರದ ಎಲುಬುಗಳು ಮತ್ತು ಮೂಳೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಮಧ್ಯಾಹ್ನ ಊಟದ ವಿರಾಮವನ್ನು ನೀಡದೆ, ಜೊತೆಗೆ ದಿನ ಬೆಳಗ್ಗೆ ಸಂಜೆ ಆದ್ರೆ ಸಾಕು 6 ಗಂಟೆಗೆ ಮುಕ್ತಾಯ ಆಗ್ತಾ ಇತ್ತು. ಆದ್ರೆ ಇವತ್ತು ಮಾತ್ರ ಪ್ರಮುಖವಾಗಿ 6:30ರ ತನಕ ಇವತ್ತು ಈ ಒಂದು ಶೋಧ ಕಾರ್ಯವನ್ನು ಮಾಡಿರುವಂತದ್ದು. ಪ್ರಮುಖವಾಗಿ ಹೇಳೋದಂತಂದ್ರೆ ಒಂದು ದೇಹದ ಅಂದ್ರೆ ಮೇಲ್ಮೈಯಲ್ಲಿ ತೀರಾ ಏನು ಜೋರಾಗಿ ಅಂದ್ರೆ ಆಳದಲ್ಲಿ ಆಗಿದಿಲ್ಲ, ಇಳಿರುವ ಜಾಗದಿಂದ ಒಂದು ಸ್ವಲ್ಪ ಒಂದು 10 ಮೀಟರ್ ದೂರದಲ್ಲಷ್ಟೇ ಮೇಲ್ಭಾಗದಲ್ಲಿ ಆಗಿದ್ರು ಕೂಡ ಅಲ್ಲಿ ಒಂದಿಷ್ಟು ಕಳೆಬರಹ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಒಬ್ಬ ಮನುಷ್ಯನಿಗೆ ದೇಹದಲ್ಲಿರತಕ್ಕಂಥ ಅಸ್ಥಿಪಂಜರ ಇರ್ತವೆ,
ಅದರ ಮುಕ್ಕಾಲು ಭಾಗದ ಹೊಸ ಸಿಕ್ಕಿರುವಂತದ್ದು. ನಾನಿರುವಂತಹ ಏನ್ ಜಾಗ ಇದೆ ಇಲ್ಲಿ 9 ಜಾಗ ಇತ್ತು. ಅದಾದ ಬಳಿಕ 10 ಮತ್ತು 11, 12 ಜಾಗ ಇದಾಗಿತ್ತು. ಈ ದಟ್ಟಾರಣ್ಯ ಇಷ್ಟೊಂದು ಗಾಡು ಮಧ್ಯೆಯೂ ಕೂಡ ಮ್ಯಾಟ್ ಗಳನ್ನ ಹಾಕೋದ್ರ ಮುಖಾಂತರ ಸಂಪೂರ್ಣವಾಗಿ ಇದೀಗ ಶೋಧ ಕಾರ್ಯ ನಡೆಸಿರುವಂತದ್ದು. ಆದ್ರೆ ಇವತ್ತು 11 ಮತ್ತು 12 ಮುಗಿಸ್ತಾರೆ, ಒಂದಿಷ್ಟು ಕಳೆಬರ ಸಿಗ್ತಾವೆ ಅನ್ನೋ ಒಂದು ವ್ಯವಸ್ಥೆಯಲ್ಲಿತ್ತು. ಆದ್ರೆ 11ರಲ್ಲಿ ಏನೂ ಇಲ್ಲ ಎನ್ನುವ ಒಂದು ವ್ಯವಸ್ಥೆ ಕಂಡು ಬಂದಿರುವಂತದ್ದು. ಪ್ರಮುಖವಾಗಿ ಈಗ 11ರ ಮುಂದಿನ ಜಾಗ ಅಂದ್ರೆ 12 ಮತ್ತು 11ರ ಮಧ್ಯದ ಜಾಗದ ಮೇಲ್ಮೈ ಭಾಗದಲ್ಲಿ ಅಂದ್ರೆ ಅತಿಯಾಗಿ ಆಳದಲ್ಲಿ ಏನೋ ಆಗದಿಲ್ಲ. ಇವತ್ತು ಕಾರ್ಮಿಕರು ಆಗಿದಂತ ಕೆಲಸ ಮಾಡಿದ ಜಾಗದಲ್ಲಿ ಸಿಕ್ಕಿರಲಿಲ್ಲ. ಅದಾದ ತಕ್ಷಣವೇ ಮಾಸ್ಮ್ಯಾನ್ ಏನಿದಾನೆ ಒಂದಿಷ್ಟು ಜಾಗವನ್ನು ಹೇಳ್ತಾನೆ, ಈ ಒಂದು ಜಾಗದಲ್ಲಿ ಆಗಿರೋ ಕೆಲಸ ಆಗ್ಬೇಕಂತ. ಅದಾಗ ಮೇಲ್ಮೈನಲ್ಲಿ ಅಗದಾಗಲೂ ಕೂಡ ಒಂದಿಷ್ಟು ಒಬ್ಬ ಮನುಷ್ಯನಿಗೆ ಒಂದು ಸಂಪೂರ್ಣವಾಗಿ ಎಷ್ಟು ಮೂಳೆಗಳಿರ್ತಾವೋ ಅದರಲ್ಲಿ ಮುಕ್ಕಾಲು ಭಾಗ FSR ಟೀಮ್ ಇದೀಗ ಸಂಪೂರ್ಣವಾಗಿ ಅವನ್ನ ರಕ್ಷಣೆ ಮಾಡಿಕೊಂಡು ಉಪ್ಪಿನ ಮುಖಾಂತರ ಆಗಿರ್ಬೋದು, ಬಕೆಟ್ಗಳಲ್ಲಿ ಮತ್ತು ಬೇಕಾದ ಎಲ್ಲ ಸಾಮಗ್ರಿಗಳನ್ನ ಮೊದಲೇ ತೆಗೆದುಕೊಂಡು ಹೋಗಿತ್ತು. ಅದಾದ ಬಳಿಕ ಅವೆಲ್ಲ ಸಿಕ್ಕಿದಾವಂತೀಗ ಅವುಗಳನ್ನೆಲ್ಲವನ್ನ ತೆಗೆದುಕೊಂಡು ಹೋಗಿ ಈಗ FSR ರಿಪೋರ್ಟಿಗೆ ಕಳಿಸುವ ಒಂದು ವ್ಯವಸ್ಥೆಗೆ ಮುಂದಾಗಿದ್ದಾರೆ. ಅದರ ಪ್ರಮುಖವಾಗಿ 11 ಮತ್ತು 12ರಲ್ಲಿ ಸಿಗುತ್ತೆ ಅನ್ನೋ ಒಂದು ವಿಚಾರ ಇತ್ತು. ಆದ್ರೆ 11 ಮತ್ತು 12 ಬಿಟ್ಟು ಮಧ್ಯಭಾಗದಲ್ಲಿ ಒಂದಿಷ್ಟು ಕಳೆಬರಗಳು ಸಿಕ್ಕಿರುವಂತದ್ದು ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಮಾರುತಿ ಸ್ಪಾಟ್ ನಿಂದ ಸ್ಥಳದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಏನೆಲ್ಲ ಅಪ್ಡೇಟ್ ಇದೆ, ಏನೆಲ್ಲ ಸಿಕ್ಕಿದೆ, ಎಷ್ಟು ಮೂಳೆಗಳು ಸಿಕ್ಕಿದ್ದಾವೆ, ಅವೆಲ್ಲವೂ ಕೂಡ ಡಿಸ್ಮ್ಯಾಂಟ್ಲ್ ಆಗಿತ್ತಾ ಅಥವಾ ಜೋಡಿಸಿಕೊಂಡಿತ್ತ, ಯಾವ ಸ್ಥಿತಿಯಲ್ಲಿ ಸಿಕ್ಕಿದೆ, ಎಷ್ಟು ಗಂಟೆ ಹೊತ್ತಿಗೆ ಈ ತಲೆಬುರುಡೆ ಮತ್ತು ಮೂಳೆಗಳು ಸಿಕ್ಕವು, ಈಗ ಅಲ್ಲಿ ಪರಿಸ್ಥಿತಿ ಏನಿದೆ, ವೈಂಡ್ ಅಪ್ ಮಾಡ್ತಿದಾರ, ಎಲ್ಲ ಡೀಟೇಲ್ಸ್ ಕೊಡ್ತಾ ಹೋಗಿ ಮಾರುತಿ. ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಬೆಳಗಿನಿಂದ ಏನು ಈ ಒಂದು ಶೋಧ ಕಾರ್ಯ ಪ್ರಾರಂಭವಾಗಿತ್ತು. ಮುಸುಕುದಾರಿ ತೋರಿಸಿದ 13 ಜಾಗಗಳಲ್ಲಿ ಇವತ್ತು 11 ಮತ್ತು 12ರ ಉತ್ಖನನ ಆಗಬೇಕಾಗಿತ್ತು. ಆದ್ರೆ ಪ್ರಮುಖವಾಗಿ ನಾನು ತೋರಿಸ್ತಾ ಹೋಗ್ತೀನಿ ನೋಡ್ತಿರುವ ದೃಶ್ಯದಲ್ಲಿ ಇಲ್ಲಿ ಅಂದ್ರೆ 11 ಮತ್ತು 12ರ ಉತ್ಖನನ ಕಾರ್ಯ ನಡೆಯುವ ಜಾಗ ಇದಾಗಿದೆ. ಈ ಜಾಗದ ಬಳಿ ಇದ್ದಂತಹ 11ನ್ನ ಇವತ್ತು ಅಗೆಬೇಕಾಗಿತ್ತು. ಅಲ್ಲಿ ಸಿಕ್ಕಂತ ಒಂದಿಷ್ಟು ವ್ಯವಸ್ಥೆಗಳನ್ನು ನೋಡ್ಕೋಬೇಕಾಗಿತ್ತು. ಆದ್ರೆ ಪ್ರಮುಖವಾಗಿ ಇವತ್ತು 11ನ್ನ ಬದಲುಪಡಿಸಿರುವಂತದ್ದು. ಅಂದ್ರೆ 11ರ ಜಾಗದಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋ ಒಂದಿಷ್ಟು ಮಾಹಿತಿ ಲಭ್ಯ ಆಗಿರುವಂತದ್ದು. ತದನಂತರ ಮುಸುಕುದಾರಿ ಮಾಸ್ಮ್ಯಾನ್ ಹೇಳುವ ಪ್ರಕಾರ ಈ 11ರ ಒಂದು ಚೂರು ಮುಂದೆ ಸ್ವಲ್ಪ ಮುಂದೆ ಹೋದರೆ ಸಾಕು, ಅಲ್ಲಿ ಒಂದಿಷ್ಟು ಕಲೆಬರಗಳಿದ್ದಾವೆ ಅನ್ನುವಂತ ಮಾಹಿತಿಯನ್ನ ಇದೀಗ ಮಾಸ್ಮ್ಯಾನ್ ಒಂದಿಷ್ಟು ಜನರಿಗೆ ನೀಡಿದ್ದ ಅಂತ ಹೇಳ್ಬೋದು ಅಧಿಕಾರಿಗಳಿಗೆ. ಸದ್ಯ ಒಂದು ತಲೆಬುರುಡೆ ಸಮೇತ ಹಾಗೂ ಪ್ರಮುಖವಾಗಿ ಒಂದು ದೇಹದ ಅಸ್ಥಿಪಂಜರದ ಒಂದಿಷ್ಟು ಅಂದ್ರೆ ಮುಕ್ಕಾಲು ಭಾಗದ ಅಸ್ಥಿಪಂಜರದ ಎಲುಬುಗಳು ಮತ್ತು ಮೂಳೆಗಳು ಸಿಕ್ಕಿದವೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಮಧ್ಯಾಹ್ನ ಊಟದ ವಿರಾಮವನ್ನು ನೀಡದೆ ಜೊತೆಗೆ ದಿನ ಬೆಳಗ್ಗೆ ಸಂಜೆ ಆದ್ರೆ ಸಾಕು 6 ಗಂಟೆಗೆ ಮುಕ್ತಾಯ ಆಗ್ತಾ ಇತ್ತು. ಆದ್ರೆ ಇವತ್ತು ಮಾತ್ರ ಪ್ರಮುಖವಾಗಿ 6:30ರ ತನಕ ಇವತ್ತು ಈ ಒಂದು ಶೋಧ ಕಾರ್ಯವನ್ನು ಮಾಡಿರುವಂತದ್ದು. ಪ್ರಮುಖವಾಗಿ ಹೇಳೋದಂತಂದ್ರೆ ಒಂದು ದೇಹದ ಅಂದ್ರೆ ಮೇಲ್ಮೈಯಲ್ಲಿ ತೀರಾ ಏನು ಜೋರಾಗಿ ಅಂದ್ರೆ ಆಳದಲ್ಲಿ ಆಗಿದಿಲ್ಲ, ಹಿಡಿಯುವ ಜಾಗದಿಂದ ಒಂದು 10 ಮೀಟರ್ ದೂರದಲ್ಲಷ್ಟೇ ಮೇಲ್ಭಾಗದಲ್ಲಿ ಆಗಿದ್ರು ಕೂಡ ಅಲ್ಲಿ ಒಂದಿಷ್ಟು ಕಳೆಬರಹ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಒಬ್ಬ ಮನುಷ್ಯನಿಗೆ ದೇಹದಲ್ಲಿರತಕ್ಕಂಥ ಅಸ್ಥಿಪಂಜರ ಇರ್ತವೆ, ಅದರ ಮುಕ್ಕಾಲು ಭಾಗದ ಹೊಸ ಸಿಕ್ಕಿರುವಂತದ್ದು. ನಾನಿರುವಂತಹ ಏನ್ ಜಾಗ ಇದೆ ಇಲ್ಲಿ 9 ಜಾಗ ಇತ್ತು. ಅದಾದ ಬಳಿಕ 10 ಮತ್ತು 11, 12 ಜಾಗ ಇದಾಗಿತ್ತು. ಈ ದಟ್ಟಾರಣ್ಯ ಇಷ್ಟೊಂದು ಗಾಡು ಮಧ್ಯೆಯೂ ಕೂಡ ಮ್ಯಾಟ್ ಗಳನ್ನ ಹಾಕೋದ್ರ ಮುಖಾಂತರ ಸಂಪೂರ್ಣವಾಗಿ ಇದೀಗ ಶೋಧ ಕಾರ್ಯ ನಡೆಸಿರುವಂತದ್ದು. ಆದ್ರೆ ಇವತ್ತು 11 ಮತ್ತು 12 ಮುಗಿಸ್ತಾರೆ, ಒಂದಿಷ್ಟು ಕಳೆಬರ ಸಿಗ್ತಾವೆ ಅನ್ನೋ ಒಂದು ವ್ಯವಸ್ಥೆಯಲ್ಲಿತ್ತು. ಆದ್ರೆ 11ರಲ್ಲಿ ಏನೂ ಇಲ್ಲ ಎನ್ನುವ ಒಂದು ವ್ಯವಸ್ಥೆ ಕಂಡು ಬಂದಿರುವಂತದ್ದು. ಪ್ರಮುಖವಾಗಿ ಈಗ 11ರ ಮುಂದಿನ ಜಾಗ ಅಂದ್ರೆ 12 ಮತ್ತು 11ರ ಮಧ್ಯದ ಜಾಗದ ಮೇಲ್ಮೈ ಭಾಗದಲ್ಲಿ ಅಂದ್ರೆ ಅತಿಯಾಗಿ ಆಳದಲ್ಲಿ ಏನೋ ಆಗದಿಲ್ಲ. ಇವತ್ತು ಕಾರ್ಮಿಕರು ಆಗಿದಂತ ಕೆಲಸ ಮಾಡಿದ ಜಾಗದಲ್ಲಿ ಸಿಕ್ಕಿರಲಿಲ್ಲ. ಅದಾದ ತಕ್ಷಣವೇ ಮಾಸ್ಮ್ಯಾನ್ ಏನಿದಾನೆ ಒಂದಿಷ್ಟು ಜಾಗವನ್ನು ಹೇಳ್ತಾನೆ, ಈ ಒಂದು ಜಾಗದಲ್ಲಿ ಆಗಿರೋ ಕೆಲಸ ಆಗ್ಬೇಕಂತ. ಅದಾಗ ಮೇಲ್ಮೈನಲ್ಲಿ ಅಗದಾಗಲೂ ಕೂಡ ಒಂದಿಷ್ಟು ಒಬ್ಬ ಮನುಷ್ಯನಿಗೆ ಒಂದು ಸಂಪೂರ್ಣವಾಗಿ ಎಷ್ಟು ಮೂಳೆಗಳಿರ್ತಾವೋ ಅದರಲ್ಲಿ ಮುಕ್ಕಾಲು ಭಾಗ FSR ಟೀಮ್ ಇದೀಗ ಸಂಪೂರ್ಣವಾಗಿ ಅವನ್ನ ರಕ್ಷಣೆ ಮಾಡಿಕೊಂಡು ಉಪ್ಪಿನ ಮುಖಾಂತರ ಆಗಿರ್ಬೋದು, ಬಕೆಟ್ಗಳಲ್ಲಿ ಮತ್ತು ಬೇಕಾದ ಎಲ್ಲ ಸಾಮಗ್ರಿಗಳನ್ನ ಮೊದಲೇ ತೆಗೆದುಕೊಂಡು ಹೋಗಿತ್ತು. ಅದಾದ ಬಳಿಕ ಅವೆಲ್ಲ ಸಿಕ್ಕಿದಾವಂತೀಗ ಅವುಗಳನ್ನೆಲ್ಲವನ್ನ ತೆಗೆದುಕೊಂಡು ಹೋಗಿ ಈಗ FSR ರಿಪೋರ್ಟಿಗೆ ಕಳಿಸುವ ಒಂದು ವ್ಯವಸ್ಥೆಗೆ ಮುಂದಾಗಿದ್ದಾರೆ. ಅದರ ಪ್ರಮುಖವಾಗಿ 11 ಮತ್ತು 12ರಲ್ಲಿ ಸಿಗುತ್ತೆ ಅನ್ನೋ ಒಂದು ವಿಚಾರ ಇತ್ತು. ಆದ್ರೆ 11 ಮತ್ತು 12 ಬಿಟ್ಟು ಮಧ್ಯಭಾಗದಲ್ಲಿ ಒಂದಿಷ್ಟು ಕಳೆಬರಗಳು ಸಿಕ್ಕಿರುವಂತದ್ದು ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ.